ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿ ಚಕ್ರಕ್ಕೂ ನಮ್ಮ ಬದುಕಿಗೂ ಅವಿನಾಭಾವ ಸಂಬಂಧವಿದೆ. ನಮ್ಮ ರಾಶಿ ಯಾವುದು ಎಂಬುದರ ಮೇಲೆ ಗುಣ ಸ್ವಭಾವ ನಿರ್ಧಾರವಾಗುತ್ತದೆ. ಅದೇ ರೀತಿ ಕೆಲವು ರಾಶಿಗಳ ವ್ಯಕ್ತಿಗಳು ಅಸಾಧಾರಣ ವ್ಯಕ್ತಿತ್ವ ಹೊಂದಿರುತ್ತಾರೆ. ಅಂಥದ್ದೇ ಒಂದು ಶಕ್ತಿ ಸಿಕ್ಸ್ತ್ ಸೆನ್ಸ್. ನಂಗೆ ಗೊತ್ತಿತ್ತು ಅದು ಹಿಂಗೆ ಆಗುತ್ತೆ ಅಂತ. ನನ್ನ ಮನಸ್ಸು ಹೇಳ್ತಾ ಇತ್ತು, ನನ್ನ ಸಿಕ್ಸ್ತ್ ಸೆನ್ಸ್ಗೆ ಅನಿಸ್ತಾ ಇತ್ತು. ಇವೆಲ್ಲ ನಮ್ಮ ನಡುವೆ ಬರುವ ಸಾಮಾನ್ಯ ಮಾತುಗಳು. ಈ ಮಾತುಗಳು ಮುಂದೆ ಆಗೋದರ ಬಗ್ಗೆ ಅರಿವಿತ್ತು ಎಂಬುದರ ಅರ್ಥವಾಗಿದೆ. ಹೌದು, ಹೀಗೆ ಮುಂದಾಗುವುದನ್ನು ಊಹಿಸೋರು ನಮ್ಮಲ್ಲಿ ಹಲವರು. ಸಿಕ್ಸ್ತ್ ಸೆನ್ಸ್ ಅಂತ ಒಂದಿದೆ. ಅದು ನಮ್ಮೊಳಗೆ ಮುಂದಾಗುವುದ ಬಗ್ಗೆ ಸಣ್ಣ ಸುಳಿವು ನೀಡುತ್ತದೆ. ಅಂತಃಪ್ರಜ್ಞೆಯೊಂದಿಗಿನ ಈ ನಿಕಟತೆಯೇ ಸಿಕ್ಸ್ತ್ ಸೆನ್ಸ್. ಒಬ್ಬೊಬ್ಬರಿಗೆ ಒಂದು ರೀತಿಯ ಸಾಮರ್ಥ್ಯ ಇರುವಂತೆ ಈ ಸಿಕ್ಸ್ತ್ ಸೆನ್ಸ್ ಕೂಡ ಒಂದು ಸಾಮರ್ಥ್ಯ. ಈ ಸಾಮರ್ಥ್ಯ ಕೆಲ ರಾಶಿಯವರಲ್ಲಿ ಹೆಚ್ಚಿದೆ. ಕೆಲವು ರಾಶಿಗಳ ಜನರು ಈ ಅಂತಃಪ್ರಜ್ಞೆಯನ್ನು ಹೊಂದಿರುತ್ತಾರೆ. ಮುಂದೆ ನಡೆಯಬಹುದಾದ ಸನ್ನಿವೇಶಗಳನ್ನು ಸಲೀಸಾಗಿ ಗ್ರಹಿಸುತ್ತಾರೆ ಮತ್ತು ಇತರರು ಸಂಪೂರ್ಣವಾಗಿ ತಪ್ಪಿಸಿಕೊಳ್ಳುವ ವಿಷಯಗಳನ್ನು ಇವರು ಗ್ರಹಿಸುತ್ತಾರೆ. ಜ್ಯೋತಿಷ್ಯದಲ್ಲಿ ಈ ಅಪರೂಪದ ಸಾಮರ್ಥ್ಯವು ಸಾಮಾನ್ಯವಾಗಿ ಬಲವಾದ 6ನೇ ಇಂದ್ರಿಯವನ್ನು ಹೊಂದಿರುವುದರೊಂದಿಗೆ ಸಂಬಂಧ ಹೊಂದಿದೆ. ಬನ್ನಿ ಇಂದಿನ ವಿಡಿಯೋದಲ್ಲಿ ಯಾವ ರಾಶಿಯವರಿಗೆ ಮುಂದೆ ನಡೆಯುವುದನ್ನು ಗ್ರಹಿಸುವ ಶಕ್ತಿ ಇರುತ್ತದೆ ಎಂದು ತಿಳಿದುಕೊಳ್ಳೋಣ. ಕಟಕ ರಾಶಿ. ಈ ರಾಶಿಯವರು ಒಂದು ಕೋಣೆಯ ಮನಸ್ಥಿತಿಯನ್ನು ತಕ್ಷಣವೇ ಅರ್ಥಮಾಡಿಕೊಳ್ಳಬಹುದು. ಒಬ್ಬ ವ್ಯಕ್ತಿಯು ವ್ಯಕ್ತಪಡಿಸುವ ಮೊದಲೇ ಅವರು ಏನು ಭಾವಿಸುತ್ತಿದ್ದಾರೆಂದು ಅರ್ಥಮಾಡಿಕೊಳ್ಳಬಹುದು. ಅವರ ಪೋಷಣೆಯ ಸ್ವಭಾವವು ಅವರನ್ನು ಭಾವನಾತ್ಮಕ ಸೂಚನೆಗಳಿಗೆ ಹೆಚ್ಚು ಗ್ರಹಿಸುವಂತೆ ಮಾಡುತ್ತದೆ. ಅಗತ್ಯವಿರುವಾಗ ಸಾಂತ್ವನ ಮತ್ತು ಬೆಂಬಲವನ್ನು ನೀಡಲು ಸಹಾಯ ಮಾಡುತ್ತದೆ. ಅತ್ಯಂತ ಸಂವೇದನಾಶೀಲರು ಯಾರು ಎಂದು ನೀವು ಕೇಳಿದರೆ ಸುಲಭವಾಗಿ ಹೇಳಬಹುದು ಈ ಕರ್ಕಾಟಕ ರಾಶಿಯವರೆಂದು. ಅತಿ ಸೂಕ್ಷ್ಮರು. ನಿಮ್ಮ ಭಾವನೆ ನಿಮಗೆ ಅರ್ಥವಾಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ಅವರಿಗೆ ಮಾತ್ರ ತಕ್ಷಣ ಅರ್ಥವಾಗುತ್ತದೆ. ಅವರು ನೇರವಾಗಿ ನಿಮ್ಮ ಹೃದಯಕ್ಕೆ ದೃಷ್ಟಿ ನೆಟ್ಟಿರುತ್ತಾರೆ. ನಿಮಗೆ ಅವರಿಂದ ಏನನ್ನೂ ಬಚ್ಚಿಡಲು ಸಾಧ್ಯವಿಲ್ಲ. ಎಲ್ಲವನ್ನೂ ನಿನ್ನ ಮುಂದೆ ತೆರೆದಿಡುವೆ ಓ ಅಂತರಾತ್ಮ ಎಂಬಂತೆ ಇವರ ಮುಂದೆ ನಿಲ್ಲಬೇಕಾಗುತ್ತದೆ. ಸಹಾನುಭೂತಿಗೆ ಇವರು ಮತ್ತೊಂದು ಹೆಸರು. ಕರುಣೆಯನ್ನೇ ಹೊತ್ತಿರುತ್ತಾರೆ. ಅವರು ಎಲ್ಲಿರುತ್ತಾರೋ ಅಲ್ಲಿನ ಶಕ್ತಿ ಅವರ ಅನುಭವಕ್ಕೆ ಬಂದಿರುತ್ತದೆ. ನೀವು ಯಾರಾದರೂ ನಿಮ್ಮ ಭಾವನೆಗಳನ್ನು ಅರ್ಥಮಾಡಿಕೊಂಡರೆ ಚೆನ್ನಾಗಿದೆ ಎಂದುಕೊಂಡಿದ್ದರೆ ನೀವು ಕರ್ಕಾಟಕ ರಾಶಿಯವರನ್ನು ಹುಡುಕಿಕೊಳ್ಳುವುದು ಒಳಿತು. ಸಾಮಾನ್ಯರ ಗಮನಕ್ಕೆ ಬರದ ವಿಚಾರಗಳು ಇವರ ಕಣ್ಣಿಂದ ತಪ್ಪಿಸಿಕೊಳ್ಳುವುದಿಲ್ಲ. ಸಾಕಷ್ಟು ಬಾರಿ ಕರ್ಕ ರಾಶಿಯವರ ತಮ್ಮ ಚಂಚಲವಾಗಿರುವಂತಹ ಮನಸ್ಥಿತಿಯನ್ನು ಪ್ರದರ್ಶಿಸುತ್ತಾರೆ. ಅಗತ್ಯಕ್ಕಿಂತ ಹೆಚ್ಚಾಗಿ ಸೆನ್ಸಿಟಿವ್ ಆಗಿರುತ್ತಾರೆ. ಕಳೆದು ಹೋಗಿರುವಂತಹ ದುಃಖಮಯ ಸನ್ನಿವೇಶಗಳನ್ನ ಇವತ್ತಿಗೂ ಕೂಡ ತಮ್ಮ ನೆನಪಿನ ಅಂಗಳದಲ್ಲಿ ಇಟ್ಟುಕೊಂಡಿರುತ್ತಾರೆ. ತಮ್ಮ ಜೀವನದಲ್ಲಿ ಕರ್ಕ ರಾಶಿಯವರು ಯಾವುದೇ ಅಡೆತಡೆಗಳು ಬಂದರೂ ಕೂಡ ಅವುಗಳನ್ನು ತಮ್ಮಲ್ಲಿರುವಂತಹ ಆತ್ಮವಿಶ್ವಾಸದ ಮೂಲಕ ಕಾನ್ಫಿಡೆನ್ಸ್ನಿಂದ ಎದುರಿಸುವಂತಹ ಕೆಲಸವನ್ನು ಮಾಡುವ ಕಡೆಗೆ ತಮ್ಮ ಗಮನ ವಹಿಸಬೇಕು. ಸಾಮಾನ್ಯವಾಗಿ ರಾಶಿಚಕ್ರದ ಪೋಷಕರು ಎಂದು ಕರೆಯಲ್ಪಡುವ ಕರ್ಕ ರಾಶಿ ಅರ್ಥಗರ್ಭಿತ ಚಿಹ್ನೆಗಳ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಚಂದ್ರನಿಂದ ಆಳಲ್ಪಡುವ ಕರ್ಕ ರಾಶಿಯವರು ತಮ್ಮ ಸುತ್ತಲಿರುವವರ ಭಾವನೆಗಳನ್ನು ಗ್ರಹಿಸುವ ಗಮನಾರ್ಹ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಭಾವನಾತ್ಮಕ ಬುದ್ಧಿವಂತಿಕೆಯಲ್ಲೂ ಇವರನ್ನು ಮೀರಿಸುವವರಿಲ್ಲ. ಸ್ನೇಹಿತರು, ಕುಟುಂಬದವರು ಯಾರೇ ಆಗಲಿ ಅವರ ಮನಸ್ಸಿನ ಮಾತನ್ನು ಇವರು ಮೊದಲೇ ಊಹಿಸುತ್ತಾರೆ. ಭಾವನಾತ್ಮಕವಾಗಿ ಅವರನ್ನು ಅರ್ಥ ಮಾಡಿಕೊಂಡು ಅವರಿಗೆ ಬೇಕಾದ ನೆರವು ಬೆಂಬಲ ನೀಡ್ತಾರೆ ಕರ್ಕ ರಾಶಿಯವರು. ವೃಶ್ಚಿಕ ರಾಶಿ. ಈ ರಾಶಿಯ ಜನರು ಸನ್ನಿವೇಶಗಳನ್ನು ಅರ್ಥ ಮಾಡಿಕೊಳ್ಳುವ ಸಹಜ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಇತರರು ಗಮನಿಸದ ಗುಪ್ತ ಸತ್ಯಗಳನ್ನು ಹೆಚ್ಚಾಗಿ ಗ್ರಹಿಸುತ್ತಾರೆ. ಅವರ ಪತ್ತೇದಾರಿ ಸ್ವಭಾವವು ಅವರಿಗೆ ವಂಚನೆಯನ್ನು ಗ್ರಹಿಸಲು ಅನುವು ಮಾಡಿಕೊಡುತ್ತದೆ. ಅವರನ್ನು ಉತ್ತಮ ಪಾತ್ರ ತೀರ್ಪುಗಾರರನ್ನಾಗಿ ಮಾಡುತ್ತದೆ. ಇವರಿಗೆ ಮುಖ್ಯವಾಗಿ ಆಳವಾದ ಮತ್ತು ತೀವ್ರವಾದ ಗ್ರಹಿಕೆ ಇರುತ್ತದೆ.
ಮೇಲುನೋಟಕ್ಕೆ ಕಾಣಿಸಿದ್ದು ಮಾತ್ರ ಸತ್ಯ ಎಂದು ತಿಳಿಯುವವರಲ್ಲ, ಆಳಕ್ಕೆ ಇಳಿಯುವವರು. ಮಾತಿನ ಮಧ್ಯದ ಮೌನವನ್ನು ಅರ್ಥ ಮಾಡಿಕೊಳ್ಳುವವರು. ಒಂಥರ ಇವರಿಗೆ ಸೂಕ್ಷ್ಮತೆ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇರುತ್ತದೆ. ಕುತೂಹಲ ಪ್ರವೃತ್ತಿಯಿಂದಾಗಿ ಅವರು ಶೆರ್ಲಾಕ್ ಹೋಮ್ಸ್ ಥರ ಅನ್ನಿಸಿದರೆ ಅಚ್ಚರಿಯಿಲ್ಲ. ಇವರು ಜಾಸ್ತಿ ಆಕರ್ಷಿತರಾಗುತ್ತಾರೆ. ಇವರಿಗೆ ಕತ್ತಲೆ ಅನ್ನುವುದು ಅಂಧಕಾರ ಅಲ್ಲ, ಬೆಳಕು ಅನ್ನುವುದು ಗಾಢ ಬೆಳಕಲ್ಲ. ಇವರು ಯಾವಾಗಲೂ ಕೊಂಚ ಅಂತ ಇಟ್ಟುಕೊಂಡೇ ನೋಡುತ್ತಾರೆ. ಜೀವನ ಅನುಭವಿಸುತ್ತಾರೆ, ಅದರಿಂದ ಜ್ಞಾನ ದಕ್ಕಿಸಿಕೊಳ್ಳುತ್ತಾರೆ. ಭಯದ ಸನ್ನಿವೇಶದಲ್ಲೂ ನೋವಿನ ಸಂದರ್ಭದಲ್ಲೂ ಅವರು ಹಿಂಜರಿಯುವುದಿಲ್ಲ. ಸುಲಭಕ್ಕೆ ಗೊಂದಲಕ್ಕೆ ಈಡಾಗುವುದೂ ಇಲ್ಲ. ಇವರಿಗೆ ಸ್ಪಷ್ಟತೆ ಇರುತ್ತದೆ. ಇವರ ಗ್ರಹಿಕೆ, ತಿಳುವಳಿಕೆ, ಬುದ್ಧಿವಂತಿಕೆ ಅಗಾಧವಾದುದು. ತಮ್ಮ ಇರುವಿಕೆಯ ಮೂಲಕವೇ ವೃಶ್ಚಿಕ ರಾಶಿಯವರು ಅಲ್ಲಿ ವಿಶೇಷವಾದ ವಾತಾವರಣವನ್ನು ಸೃಷ್ಟಿಸುತ್ತಾರೆ. ಆಕರ್ಷಕ ವ್ಯಕ್ತಿತ್ವ ಹಾಗೂ ವಿಧೇಯತೆ ಅನ್ನೋದು ವೃಶ್ಚಿಕ ರಾಶಿಯವರ ಹುಟ್ಟುಗುಣವಾಗಿದೆ. ವೃಶ್ಚಿಕ ರಾಶಿಯವರ ಪ್ರತಿಯೊಂದು ಪ್ರಯತ್ನಗಳನ್ನು ಕೂಡ ಜೀವನದ ಬಗ್ಗೆ ಅವರು ತಮ್ಮದೇ ಆಗಿರುವಂತಹ ವಿಭಿನ್ನ ದೃಷ್ಟಿಕೋನವನ್ನು ಹೊಂದಿರುತ್ತಾರೆ. ಒಂದು ವಿಚಾರದ ಬಗ್ಗೆ ಅವರು ತಿಳಿದುಕೊಳ್ಳುವಂತಹ ಕುತೂಹಲವನ್ನು ಹೊಂದಿದ್ದಾರೆ ಅಂದ್ರೆ ಅದರ ಆಳಕ್ಕೆ ಹೋಗಿ ಪ್ರತಿಯೊಂದು ಸೂಕ್ಷ್ಮ ವಿಚಾರಗಳನ್ನು ಕೂಡ ತಿಳಿದುಕೊಳ್ಳುವಂತಹ ಸಂಪೂರ್ಣ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಾರೆ. ಪ್ರತಿಯೊಂದು ವಿಚಾರಗಳ ಅನ್ವೇಷಣೆಯ ವಿಭಾಗದಲ್ಲಿ ವೃಶ್ಚಿಕ ರಾಶಿಯವರು ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತಾರೆ. ವೃಶ್ಚಿಕ ರಾಶಿಯವರ ಈ ಅಂತಃಪ್ರಜ್ಞೆಯು ವಿಶೇಷವಾಗಿ ವಂಚನೆ ಮತ್ತು ಗುಪ್ತ ಉದ್ದೇಶಗಳನ್ನು ಬೇಗ ಪತ್ತೆ ಮಾಡಿ ಬಿಡುತ್ತದೆ. ಯಾರಾದರೂ ಕಪಟ ನಾಟಕ ಮಾಡುತ್ತಿದ್ದರೆ ಅಥವಾ ಸುಳ್ಳು ಹೇಳುತ್ತಿದ್ದರೆ ಅಂಥವರನ್ನು ಇವರು ಬೇಗ ಗ್ರಹಿಸುತ್ತಾರೆ. ಇವರಿಂದ ಅನಾಹುತ ಆಗಬಹುದು ಎಂದು ಭವಿಷ್ಯ ನುಡಿಯುತ್ತಾರೆ. ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರು ಜನರು ಮತ್ತು ಸನ್ನಿವೇಶಗಳನ್ನು ಅರ್ಥೈಸಿಕೊಳ್ಳುವಲ್ಲಿ ಪರಿಣಿತರು. ಇತರರು ನಿರ್ಲಕ್ಷ್ಯ ಮಾಡುವ ಸಣ್ಣ ಸಣ್ಣ ವಿಚಾರಗಳನ್ನು ಸಹ ಇವರು ಗ್ರಹಿಸುತ್ತಾರೆ. ಈ ತೀಕ್ಷ್ಣವಾದ ಅರಿವು ವೃಶ್ಚಿಕ ರಾಶಿಯವರಿಗೆ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳಲ್ಲಿ ಉತ್ತಮವಾಗಿವೆ. ಬೇರೆಯವರ ಸುಳ್ಳು, ವಂಚನೆಗಳಿಂದ ಸುಲಭವಾಗಿ ತಪ್ಪಿಸಿಕೊಳ್ಳುವ ಸಾಮರ್ಥ್ಯ ಇವರ ಸಿಕ್ಸ್ತ್ ಸೆನ್ಸ್ ಇವರಿಗೆ ನೀಡಿದೆ. ಮಕರ ರಾಶಿ. ಇವರು ಸಹಜ ಅಂತಃಪ್ರಜ್ಞಾಶೀಲರು. ಅವರ ಅಂತಃಪ್ರಜ್ಞೆಯ ಸಾಮರ್ಥ್ಯಗಳು ಹೆಚ್ಚಾಗಿ ಸ್ಪಷ್ಟ ಕನಸುಗಳು, ಅಂತಃಪ್ರಜ್ಞೆಯ ಭಾವನೆಗಳು ಮತ್ತು ಜನರ ಭಾವನೆಗಳ ಬಗ್ಗೆ ಹೇಳದ ತಿಳುವಳಿಕೆಯ ಮೂಲಕ ವ್ಯಕ್ತವಾಗುತ್ತವೆ. ಈ ರಾಶಿಯು ಶಕ್ತಿಗಳೊಂದಿಗೆ ಆಳವಾಗಿ ಸಂಪರ್ಕ ಹೊಂದಿದೆ. ಅದು ವಸ್ತು ರೂಪುಗೊಳ್ಳುವ ಮೊದಲೇ ಬದಲಾವಣೆಗಳನ್ನು ಗ್ರಹಿಸಲು ಅನುವು ಮಾಡಿಕೊಡುತ್ತದೆ. ಏಕಾಗ್ರಚಿತ್ತಕ್ಕೆ ಮತ್ತೊಂದು ಹೆಸರು. ಸಣ್ಣ ಸಣ್ಣ ವಿಚಾರಗಳನ್ನು ಸೂಕ್ಷ್ಮವಾಗಿ ನೋಡುತ್ತಾರೆ. ವಿಶ್ಲೇಷಣೆ ಇವರ ಆಸಕ್ತಿ. ಪ್ರಾಯೋಗಿಕ ಕೌಶಲ್ಯಗಳ ಮೇಲೆ ಹೆಚ್ಚು ಗಮನ ನೀಡುತ್ತಾರೆ. ಅದರಿಂದ ಅವರು ಮಾತುಗಾರರು, ಪಾಠವೂ ಮಾಡಬಲ್ಲರು. ಸಾಮಾನ್ಯರ ಗಮನಕ್ಕೆ ಬರದ ವಿಚಾರಗಳು ಇವರ ಕಣ್ಣಿಂದ ತಪ್ಪಿಸಿಕೊಳ್ಳುವುದಿಲ್ಲ. ಇವರಿಗೆ ತಮ್ಮ ಧೈರ್ಯದ ಮೇಲೆ ನಂಬಿಕೆ. ಇವರ ಶಕ್ತಿಯನ್ನು ಬೇರೆಯವರು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿಯೇ ಇವರು ಉತ್ತಮರಾಗಿಯೇ ಇರುತ್ತಾರೆ. ನಂಗೆ ಗೊತ್ತಿತ್ತು ಅದು ಹೀಗೆ ಆಗುತ್ತೆ ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು. ನನ್ನ ಸಿಕ್ಸ್ತ್ ಸೆನ್ಸ್ಗೆ ಅನಿಸ್ತಾ ಇತ್ತು. ಇವೆಲ್ಲ ನಮ್ಮ ನಡುವೆ ಬರುವ ಸಾಮಾನ್ಯ ಮಾತುಗಳು. ಈ ಮಾತುಗಳು ಮುಂದೆ ಆಗೋದರ ಬಗ್ಗೆ ಅರಿವಿತ್ತು ಎಂಬುದರ ಅರ್ಥವಾಗಿದೆ. ನೀವು ಮಕರ ರಾಶಿಯವರೇ ಆಗಿದ್ದರೆ ಅಥವಾ ಆ ರಾಶಿಯವರು ನಿಮ್ಮ ಆಪ್ತರಾಗಿದ್ದರೆ ನಿಮಗೆ ಅವರ ಮಹತ್ವಾಕಾಂಕ್ಷೆ ಗೊತ್ತಾಗಿರುತ್ತದೆ. ಅವರು ಅಪೂರ್ವ ಮಹತ್ವಾಕಾಂಕ್ಷಿಗಳು, ಜೊತೆಗೆ ಕಠಿಣ ಪರಿಶ್ರಮಿಗಳು. ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಯಾವುದೇ ಪೂರ್ವಗ್ರಹಕ್ಕೆ ಬೀಳದೆ ಮುನ್ನುಗ್ಗುತ್ತಾರೆ. ಗೆಲುವು ಸಾಧನೆಗೆ ಹಾತೊರೆಯುತ್ತಾರೆ. ತುಂಬಾ ಪ್ರಾಕ್ಟಿಕಲ್ ಆಗಿರುತ್ತಾರೆ. ಬೇರೆ ರಾಶಿಗಳಂತೆ ಇವರ ಗಮನ ಶಕ್ತಿ ಗ್ರಹಿಕೆ ಅಸಾಧಾರಣವಾಗಿಲ್ಲದೇ ಇರಬಹುದು, ಆದರೆ ಇವರ ವಿಶ್ವಾಸ ಮಾತ್ರ ಅಪೂರ್ವವಾದುದು. ಒಂದೇ ಚಿತ್ತದಿಂದ ಮುಂದೆ ಸಾಗುತ್ತಾರೆ. ಮೀನ ರಾಶಿ. ಮೀನ ರಾಶಿಯವರು ತಮ್ಮ ಸುತ್ತಮುತ್ತಲಿನ ಪರಿಸರದೊಂದಿಗೆ ಬಹುತೇಕ ಅಲೌಕಿಕ ಸಂಪರ್ಕವನ್ನು ಹೊಂದಿರುವ ಸಹಜ ಅಂತಃಪ್ರಜ್ಞಾಶೀಲರು.
ಅವರ ಅಂತಃಪ್ರಜ್ಞೆಯ ಸಾಮರ್ಥ್ಯಗಳು ಹೆಚ್ಚಾಗಿ ಸ್ಪಷ್ಟ ಕನಸುಗಳು, ಅಂತಃಪ್ರಜ್ಞೆಯ ಭಾವನೆಗಳು ಮತ್ತು ಜನರ ಭಾವನೆಗಳ ಬಗ್ಗೆ ಹೇಳದ ತಿಳುವಳಿಕೆಯ ಮೂಲಕ ವ್ಯಕ್ತವಾಗುತ್ತವೆ. ಈ ನೀರಿನ ರಾಶಿಯು ಶಕ್ತಿಗಳೊಂದಿಗೆ ಆಳವಾಗಿ ಸಂಪರ್ಕ ಹೊಂದಿದೆ. ಅದು ವಸ್ತು ರೂಪುಗೊಳ್ಳುವ ಮೊದಲೇ ಬದಲಾವಣೆಗಳನ್ನು ಗ್ರಹಿಸಲು ಅನುವು ಮಾಡಿಕೊಡುತ್ತದೆ. ಮೀನ ರಾಶಿಯವರನ್ನು ಮಾರ್ಗದರ್ಶಿಸಲು ತಮ್ಮ ಒಳಗಿನ ಧ್ವನಿಯನ್ನು ಹೆಚ್ಚಾಗಿ ನಂಬುತ್ತಾರೆ. ಅವರ ಆಧ್ಯಾತ್ಮಿಕ ಜಾಗೃತಿಗೆ ಅನುಗುಣವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಇವರ ಗ್ರಹಿಕೆ ಅಪೂರ್ವವಾದದ್ದು. ಎಲ್ಲವನ್ನೂ ಅತಿ ಬೇಗ ಗ್ರಹಿಸುತ್ತಾರೆ. ಪರಿಸರ ಅವರಿಗೆ ಬೇಗ ಅರ್ಥವಾಗುತ್ತದೆ. ವ್ಯಕ್ತಿಗಳ ಭಾವನೆ ತಕ್ಷಣ ತಿಳಿಯುತ್ತದೆ. ಇನ್ನೊಬ್ಬರನ್ನು ಸಹಾನುಭೂತಿಯಿಂದ ನೋಡುತ್ತಾರೆ. ಕರುಣೆಯ ಕಣ್ಣುಗಳು ಅವರನ್ನು, ಅವರೊಂದಿಗಿರುವವರನ್ನು ಕಾಯುತ್ತದೆ. ತಮ್ಮ ಧೈರ್ಯದ ಮೇಲೆ ಅವರಿಗೆ ಅಪಾರ ನಂಬಿಕೆ. ಸಿಕ್ಸ್ತ್ ಸೆನ್ಸ್ ಮೇಲೆಯೂ ಭರವಸೆ ಇರುತ್ತದೆ. ಆ ನಂಬಿಕೆ, ಭರವಸೆಯಲ್ಲಿಯೇ ಮುಂದೆ ಸಾಗುತ್ತಿರುತ್ತಾರೆ. ಅಡೆತಡೆಗಳನ್ನು ಬದಿಗೆ ಸರಿಸಿ ಸಾಗುತ್ತಾರೆ. ಅನುಭವದಿಂದ ಗಳಿಸಿದ ಬುದ್ಧಿವಂತಿಕೆ ಅವರ ಶಕ್ತಿ. ಜೊತೆಗೆ ಕಲ್ಪನಾಶೀಲರಾಗಿರುತ್ತಾರೆ. ಕಲ್ಪನೆಯಲ್ಲೇ ಜಗತ್ತು ಕಟ್ಟಿರುತ್ತಾರೆ. ಇವರು ಬೇರೆಯವರು ಏನ್ ಹೇಳಲು ಬಯಸುತ್ತಾರೆ, ಏನ್ ಮಾಡಲು ಬಯಸುತ್ತಿದ್ದಾರೆ ಎಂಬ ಸುತ್ತಲಿನ ಶಕ್ತಿ ಮತ್ತು ಕಂಪನಗಳನ್ನು ಬೇಗ ಊಹಿಸುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನ ನೀವು ನೋಡಬಹುದು.